ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮೀಸ್ ಕಿಚನ್. ಇವತ್ತು ಸೀಮೆ ಬದನೆಕಾಯಿ ಪಲ್ಯ ರೆಸಿಪಿ ನೋಡೋಣ. ಇದು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣಸಿನ್ಕಾಯಿ, ಅರಿಶಿನ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಥರ ಕಟ್ ಮಾಡಿ ಇಟ್ಕೊಳ್ಳುವಂಥ ಸೀಮೆ ಬದನೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ನೋಡಿ, ಈಗ ಅರ್ಧ ಬೆಂದಿದೆ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ, ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಥರ ಕಾಯಿ ತುರಿ, ಹಸಿ ಕಾಯಿ ತುರಿ ಆದರೂ ಹಾಕ್ಬೋದು, ಇಲ್ಲ ಒಣ ಕಾಯಿ ತುರಿ, ರುಚಿಗೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಹುಚ್ಚೆಳ್ಳು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಗುರೆಳ್ಳು ಅಂತಲೂ ಕರೀತಾರೆ. ಲಾಸ್ಟಿಗೆ ಗುರೆಳ್ಳು ಪುಡಿ ಹಾಕ್ಕೊಂಡ್ರೆ ಸ್ವಲ್ಪ ಪಲ್ಯ ರುಚಿಯಾಗಿ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಟೇಸ್ಟಿಯಾಗಿರೋಂಥ ಸೀಮೆ ಬದನೆಕಾಯಿ ಪಲ್ಯ ರೆಡಿಯಾಗಿದೆ. ಇದಕ್ಕೆ ಬಿಸಿ ಬಿಸಿಯಾಗಿರೋ ಅನ್ನ ಸಾಂಬಾರು ಜೊತೆಗೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಅನ್ನ ಸಾರು, ತುಪ್ಪ ಹಾಕ್ಕೊಂಡು ಸೀಮೆ ಬದನೆಕಾಯಿ ಪಲ್ಯ.